ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮಗೆ ಶಾರ್ಟಾಗಿ ತಿಳಿಸ್ಬೇಕು ಅಂತ ಶಾರ್ಟ್ಸ್ ಶುರು ಮಾಡಿದ್ದೀನಿ. ಈ ಶಾರ್ಟಲ್ಲಿ ಇನ್ನೂ ಆಲ್ರೆಡಿ ಒಂದು ಶಾರ್ಟಲ್ಲಿ ಹೇಳಿದ್ದೀನಿ ನಿಮಗೆ. ಈಗ ಬೇರೆಯವ್ರು ನಮಗೇನಾದರೂ ಹಿಂಸೆ ಕೊಟ್ಟು ಅವ್ರು ತಪ್ಪು ಮಾಡಿದ್ರು, ಆಮೇಲೆ ಆ ಹಿಂಸೆ ನಾವೇ ತಿರ್ಗಾ ಕೊಟ್ಟರೆ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಇಲ್ಲ ಅಂತ ನಿಮ್ಗೆ ಆಲ್ರೆಡಿ ಒಂದು ಶಾರ್ಟಲ್ಲಿ ಹೇಳ್ತೀನಿ. ಆದರೆ ಅದು ಎಲ್ಲ ವಿಚಾರದಲ್ಲೂ ವರ್ಕ್ ಆಗಲ್ಲ. ಯಾವ ವಿಚಾರದಲ್ಲಿ ಅಂದರೆ, ಈಗ ನಾನು 15 ಇಯರ್ಸ್ ಓಲ್ಡು, ನನ್ನ ಅಂತೋನು ನನಗೆ ಏನಾದರೂ ತಪ್ಪು ಮಾಡ್ತವನೆ, ಅದನ್ನ ನಾನು ತಪ್ಪು ಮಾಡಿದ್ರೆ ಡಿಫ್ರೆನ್ಸ್ ಎಲ್ಲ ಪರ್ಫೆಕ್ಟ್ ಕರೆಕ್ಟ್ ಅದು. ಆದರೆ 60 years, I am citizen of India. If I am a citizen of India, another boy who is making me harm is also a citizen of India. ಅವನು ಈ ಸಿಟಿಸನ್ ಆಫ್ ಇಂಡಿಯಾ ಆಗಿದ್ದರೆ ಆವಾಗ ನಮ್ಮ ಜೊತೆಗೆ ರೇಸ್ ಮಾಡೋದು ಯಾರೂ ಇರಲ್ಲ. ಸ್ಕೂಲಲ್ಲಿ ಆಗಿದ್ದರೆ ನನ್ನ ಪರಿಸ್ಥಿತಿಯಲ್ಲಿ ಆಗಿದ್ದರೆ ನಾನು ಟೀಚರ್ನ ಕಂಪ್ಲೇಂಟ್ ಮಾಡ್ತೇನೆ, ನಾನು ಪ್ರಿನ್ಸಿಪಲ್, ನನ್ನ ಕೋಆರ್ಡಿನೇಟರ್ ಕಂಪ್ಲೇಂಟ್ ಮಾಡ್ತೇನೆ. ಆದರೆ ಸಿಟಿಸನ್ ಆಫ್ ರೋಡಲ್ಲಿ ಹೋಗಿ ಹೇಯ್ ಬಾರೋ ಇಲ್ಲಿ ಏಕವಚನದಲ್ಲಿ ಮಾತಾಡಿದ್ರೆ ಸುಮ್ಮನೆ ಇರ್ತಾರ? ಸುಮ್ಮನೆ ಇದ್ರೂ ನಮಗೆ ಡಿಫ್ರೆನ್ಸ್ ಆಗಲ್ಲ. ಅವನು ಆಗಲಿದ್ದು ನಾವು ಹಂಗೆ ಕರೆದು ಡಿಫ್ರೆನ್ಸ್ ಆಗಲ್ಲ. ಆದರೆ ನಮ್ಮ ಪರ ನಿಲ್ಲೋಕ್ಕೆ ಯಾರೂ ಇರಲ್ಲ. ಇಲ್ಲಿ ಅಟ್ಲೀಸ್ಟ್ ನಮ್ಮ ಟೀಚರ್ ಇದ್ದಾರೆ, ನಮ್ಮ ಪ್ರಿನ್ಸಿಪಲ್ ಇದ್ದಾರೆ, ಇಲ್ಲ ನಮ್ಮ ಕೋಆರ್ಡಿನೇಟರ್ ಇದ್ದಾರೆ, ನಮ್ಮ ಪರ ನಿಲ್ಲೋಕ್ಕೆ ನಾವೇನೋ ತಪ್ಪು ಮಾಡಿಲ್ಲ ಅಂದರೆ ಅದರಲ್ಲಿ ಯಾರೂ ಇರಲ್ವಲ್ಲ ಅಲ್ವಾ? ಹಾಗೆ ಯಾವಾಗ ರೇಸ್ ಮಾಡಬೇಕು ಆವಾಗ ರೇಸ್ ಮಾಡಬೇಕು, ಯಾವಾಗ ರೇಸ್ ಮಾಡಬಾರ್ದು ಆವಾಗ ರೇಸ್ ಮಾಡಬಾರ್ದು. ಈಗ ನನಗೆ ತಿಳಿದಿದೆ ಅಂತಲೇ ಈ ಶಾರ್ಟ್ನ ಶುರು ಮಾಡಿದ್ದೀನಿ. ಈ ಶಾರ್ಟ್ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ಶಾರ್ಟಲ್ಲಿ ಇದೇ ಥರ ಏನಾದರೂ ಮಾತಾಡ್ತಿರ್ತೀನಿ. ಮತ್ತು ನಿಮ್ಮ ಬೆಂಬಲ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಇಲ್ಲಿಗೆ ಈ ಶಾರ್ಟ್ನ ನಿಮಗೆ ಶಾರ್ಟಾಗಿ ಏನಾದರೂ ಹೊಸ ತಿಳಿದಿದೆ ಅಂತ ಅಂದ್ಕೊತೀನಿ. ಈ ಶಾರ್ಟ್ನ ಇಲ್ಲಿಗೆ ಮುಗಿಸಿದ್ದೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಧನ್ಯವಾದಗಳು ಕರ್ನಾಟಕ.